ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು ಶ್ರೀ ಪಗು ಹಳಕಟ್ಟಿ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಮಯದಲ್ಲಿ ತಹಸೀಲ್ದಾರರಾದ ವೈಎಸ್ ಸೋಮನಕಟ್ಟಿ ಅವರು ಮತ್ತು ಊರಿನ ಮುಖಂಡರು ಸೇರಿಕೊಂಡು ಪಗು ಹಳಕಟ್ಟಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಮಯದಲ್ಲಿ ಮಾತನಾಡಿದ ವೈಎಸ್ ಸೋಮನಕಟ್ಟಿ ಅವರು ಪಗು ಹಳಕಟ್ಟಿ ಅವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಅತಿಥಿಗಳಾಗಿ ಆಗಮಿಸಿದ ಎಂಜಿ ಆದಿಗೊಂಡ, ಕೆಬಿ ಕಡೆಮನಿ ಹಾಗೂ ಕಲ್ಯಾಣ್ ಶೆಟ್ಟಿ ಅವರು ಪಗು ಹಳಕಟ್ಟಿ ಅವರ ಬಗ್ಗೆ ವಚನಗಳು ಸಂಗ್ರಹ ಮಾಡಿದ ಕುರಿತು ಮಾತನಾಡಿದರು. ಇದೇ ಸಮಯದಲ್ಲಿ ಎಸ್ಕೆ ಸೋಮನಕಟ್ಟಿ, ಶಿವಾನಂದ್ ಮಂಗಾನಗರ್, ಶ್ರೀಶೈಲ ಶಿರ್ಗುಪ್ಪಿ, ಬೇಕಿನಾಳ, ಅಂಕದ ಸುರೇಶ್ ಗೌಡ್ರು ಪಾಟೀಲ್, ನಿವೃತ್ತ ನೌಕರ ಸಂಘದ ಅನೇಕ ಹಿರಿಯರು, ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು, ಸಮಾಜದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ವಚನಗಳ ಒಂದು ಸಂಗ್ರಹವನ್ನು, ಅವರ ಪಟ್ಟಂಥ ಶ್ರಮವನ್ನು ಮೇರು ಸಾಹಿತಿ ಚನ್ವೀರ್ ಕಣ್ವಿಯವರು ತಮ್ಮ ಒಂದು ಮಾತುಗಳನ್ನು ಹೇಳ್ತಾರೆ. ಒಂದು ಮಾತುಗಳನ್ನು ಹೇಳಿದೆ ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು, ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗ್ತದೆ. ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತೋ, ಹೂತಿಟ್ಟ ಹೊನ್ನಗಣಿ ತೋಡಿದಿರಿ, ಹೂತಿಟ್ಟ ಹೊನ್ನಗಣಿ ತೋಡಿದಿರಿ, ಹಗಲಿರುಳು ಮೈಮರೆತು ಹೊರತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು. ಹಗಲಿರುಳು ಮೈಮರೆತು ಹೊರತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು. ತಾಳೆ ಗರಿಯ ಗರಿ ಒಡೆದು ಮರಮರವನೇರಿ ಕುಚಿಲ ಬೆಳಕ ನೆಚ್ಚರಿಸಿದವು. ನಡೆನುಡಿಯು ಜ್ಯೋತಿರ್ಲಿಂಗ ತನ್ನರಿವೆ ಗುರು ಎಂಬ ವಚನ ಕೊಟ್ಟಿರಿ, ನಿಮಗೋ ಶೂನ್ಯ ಸಂಪಾದನೆ. ರುಮಾಲು ಕಟ್ಟು ಬಿಚ್ಚಲಿಲ್ಲ, ಇಟ್ಟ ಕನ್ನಡಕ ತೆಗೆಯಲಿಲ್ಲ, ಹುಟ್ಟ ಉಡಿಗೆ ದೋತರ ಮಡಿಯೋ ಮೆಲುಮಾತಿನ ಧ್ವನಿ, ಮೆಲುಮಾತಿನ ಧ್ವನಿಯಾಗಿ ಹೇಳ್ತಾರೆ ಅವರು. ನೆಕ್ಸ್ಟು ಚನ್ವೀರ್ ಕಣ್ವಿ ಅವರು ಒಮ್ಮೆ ಬಿಜಾಪುರಕ್ಕೆ ಒಂದು ಸಮಾರಂಭಕ್ಕೆ ಬಂದಿರ್ತಾರೆ. ಸಮಾರಂಭಕ್ಕೆ ಬಂದು ಎಲ್ಲ ಸಮಾರಂಭ ಚೆನ್ನಾಗಿ ಆಗ್ತದೆ, ಮುಗೀತದೆ. ಸಮಾರಂಭದ ಆಯೋಜಕರು ಏನು ಮಾಡ್ತಾರೆ ಅಂದ್ರೆ, BM ಶ್ರೀಕಂಠಯ್ಯನವರಿಗೆ ನಮ್ಮ ಬಿಜಾಪುರದೊಳಗೆ ಗೋಳಗುಮ್ಮಟವನ್ನು ತೋರಿಸ್ಬೇಕು, ಅದು ಭಾಳ ವಿಶ್ವ ಪ್ರಸಿದ್ಧವಾದದ್ದು ಅಂಥೇಳಿ ಅವರನ್ನು ಗೋಳಗುಮ್ಮಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂಥೇಳಿ, ಸರ್ ಗೋಳಗುಮ್ಮಟಕ್ಕೆ ಹೋಗೋಣ ಅಂಥೇಳಿ BM ಶ್ರೀಕಂಠಯ್ಯನವರು ಕೇಳ್ತಾರೆ. ಅವಾಗ BM ಶ್ರೀಕಂಠಯ್ಯನವ್ರು ಹೇಳ್ತಾರಂತ, ಗೋಳಗುಮ್ಮಟ ಬೇಡ, ನನಗೆ ಮೊದಲು ನಾನು ಮಾನವ ಗುಮ್ಮಟವನ್ನು ನೋಡಬೇಕಾಗಿದೆ. ಅದಕ್ಕೆ ಆ ವಚನಗಳ ಗುಮ್ಮಟ, ಮಾನವ ಗುಮ್ಮಟ ಯಾರು ಅಂದ್ರೆ ಪಗು ಹಳಕಟ್ಟಿ ಅವರು. ಗೋಳ ಗುಮ್ಮಟಕ್ಕಿಂತಲೂ ಹೆಚ್ಚಿನ ಒಂದು ಅವರು ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಫಸ್ಟ್ ನಾನು ನೋಡ್ತೀನಿ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಪಗು ಹಳಕಟ್ಟಿ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಸಾಧನೆ ಭಾಳ ಸಾಧನೆ ಮಾಡಿದ್ದಾರೆ. SS ಭೂಸ್ನೂರವ್ರು ಹೇಳ್ತಾರೆ ಏನು ಅಂತಂದ್ರೆ, ನೆಲದ ಮರೆಯ ನಿಧಾನದಂತಿದ್ದ ವಚನ ಸಾಹಿತ್ಯ ಪಗು ಹಳಕಟ್ಟಿಯವರು ಹುಟ್ಟದೇ ಹೋಗಿದ್ರೆ ನೆಲದ ಮರೆಯಲ್ಲಿಯೇ ಇರ್ತಿತ್ತೇನೋ ಅಂತೇಳಿ. ಅಂದ್ರೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ. ಈಗ ಹೇಳಿದ್ರು ಇಷ್ಟೆಲ್ಲ ವಚನಕಾರರು ನಾವೆಲ್ಲ ಓದ್ತೀವಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪಗು ಹಳಕಟ್ಟಿಯವರು. ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ಕೊಟ್ಟಂಥ ಒಂದು ಮಹತ್ವದ ಒಂದು ಕೊಡುಗೆ. ಯಾಕಂದರೆ ಯಾವ ಸಾಹಿತ್ಯದಲ್ಲಿಯೂ ವಚನ ಸಾಹಿತ್ಯ ಕಂಡುಬರುವುದಿಲ್ಲ. ಯಾಕಂದರೆ ವಚನವನ್ನು ನಾವು ಪದ್ಯದಂತೆ ಹಾಡಬಹುದು, ಗದ್ಯದಂತೆ ಓದ್ಬೋದು. ಅಂಥ ಒಂದು ವಿಶಿಷ್ಟವಾದಂಥ ಸಾಹಿತ್ಯ, ಅಂಥ ಸಾಹಿತ್ಯವನ್ನು ಬೆಳಕಿಗೆ ತಂದಂಥವರು ಪಗು ಹಳಕಟ್ಟಿಯವರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.